ಲಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಗದಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ನಿಧಿ ಸಿಕ್ಕ ಜಾಗದಲ್ಲೇ ಇವತ್ತು ಮತ್ತಷ್ಟು ಬೆಲೆ ಬಾಳುವ ವಸ್ತುಗಳು ಲಭ್ಯವಾಗಿರುವುದು, ಅದರಲ್ಲೂ ನಿಧಿ ಸಿಕ್ಕ ಜಾಗದಲ್ಲೇ ಮುತ್ತು ಹವಳ, ನೀಲಮಣಿ ಪತ್ತೆಯಾಗಿದೆ. ಮುತ್ತು ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ ಸೇರಿದಂತೆ ಹಲವು ವಸ್ತುಗಳು ಪತ್ತೆ. ಗ್ರಾಮಸ್ಥ ಬಸಪ್ಪ ಬಡಿಗೇರಾಗೆ ಪುರಾತನ ವಸ್ತುಗಳು ಸಿಕ್ಕಿದೆ. ಇದೆಲ್ಲವನ್ನ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ. ಚಾಲುಕ್ಯಗೆ ಆಳ್ವಿಕೆಗೆ ಒಳಪಟ್ಟಂತ ಐತಿಹಾಸಿಕ ಗ್ರಾಮ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಮತ್ತು ನಿಧಿ ದೇವಸ್ಥಾನಗಳಿರೋದು ಸಾಕಷ್ಟು ವಿಶೇಷ. ಈ ಒಂದು ಗ್ರಾಮದಲ್ಲಿ ಇವಾಗ ನಿಧಿ ಪತ್ತೆಯಾಗಿತ್ತು. ಏನು ಸುಮಾರು 466 ಗ್ರಾಮದಷ್ಟು ನಿಧಿ ಪತ್ತೆಯಾಗಿತ್ತು. ಅದನ್ನು ಕೂಡ ಆ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ್ರು. ಆದರೆ ಇವಾಗ ಮತ್ತೆ ಇಲ್ಲಿ ಕೆಲವು ಹಳೆ ವಸ್ತುಗಳು ಅಂದ್ರೆ ಪುರಾತನ ಕಾಲದ ವಸ್ತುಗಳು ಕೂಡ ಸಿಕ್ಕಿದ್ದಾವೆ, ಮುತ್ತು ಹವಳ ಅಂತೇಳಿ. ಆದರೆ ಇವದನ್ನು ಬಸಪ್ಪ ಬಡಿಗೇರ್ ಎನ್ನುವರು ಪ್ರತಿ ಬಾರಿ ಮಳಿ ಬಂದು ಹೋದ ನಂತರ ಇಡೀ ಗ್ರಾಮದಲ್ಲಿ ಶೋಧನೆ ಮಾಡ್ತಾರೆ. ಅಂತ ಸಮಯದಲ್ಲಿ ಈ ರೀತಿ ಹವಳ ಮುತ್ತು ಸಿಕ್ಕಿದ್ದಾವೆ. ಇದನ್ನು ಕೂಡ ಅವರು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡುವ ಅಭಿಲಾಷೆ ಹೊಂದಿದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಹವಳ ಮುತ್ತು, ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಕೂಡ ಸಿಕ್ಕಿದ್ವು. ಅದನ್ನು ಕೂಡ ಅವರು ಆ ಸಮಯದಲ್ಲಿ ಹಸ್ತಾಂತರ ಮಾಡಿದ್ರು. ಇವಾಗ ಮತ್ತೆ ಒಂದಿಷ್ಟು ಪುರಾತನ ವಸ್ತುಗಳು ಸಿಕ್ಕಿದ್ದಾವೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಈ ಒಂದು ಪ್ರಕರಣ. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಚಿನ್ನ ಸಿಗುತ್ತೆ ಮತ್ತು ಇಲ್ಲಿ ಪುರಾತನ ಕಾಲದ ವಸ್ತುಗಳಿದ್ದಾವೆ ಅಂತೇಳಿ. ಈ ಹಿಂದೆ ಕೂಡ ಇಲ್ಲಿ ಟಂಕಶಾಲೆ ಇತ್ತು, ಆಭರಣಗಳನ್ನು ರೆಡಿ ಮಾಡುವಂತದ್ದು. ಹೀಗಾಗಿ ಈ ಗ್ರಾಮದ ಎಲ್ಲೆಂದರಲ್ಲಿನೂ ಕೂಡ ಬಂಗಾರದ ಆಭರಣಗಳು, ಹವಳ, ಮುತ್ತು, ರತ್ನಗಳು ಸಿಗ್ತಾ ಇದ್ದಾವೆ. ಈ ಬಗ್ಗೆ ಮಾತನಾಡಲು ನಮ್ಮ ಜೊತೆಗೆ ಬಡಿಗೇರ್ ಅವರಿದ್ದಾರೆ, ಅವರನ್ನ ಕೇಳೋಣ. ಯಜಮಾನ್ರೆ, ಇವಾಗ ಮತ್ತೆ ಏನೇನು ಸಿಕ್ಕಿದಾವೆ ನಿಮಗೆ? ಹವಳ, ಬಿಳಿ ಹವಳ, ಹಸಿರು ಹವಳ, ಏನ್ರಿ ಅಲ್ಲಿಂದ ಕೆಂಪು ಹವಳ, ಆಮ್ಯಾಗ ಒಂದು ಇದ್ರಾಗ ಒಳ್ಳೆ ಜಾತಿ ಹವಳ, ಈ ಬಿಳಿ ಹವಳ ಏನ್ರಿ, ಸ್ಫಟಿಕ, ಅಲ್ಲಿಂದ ಸ್ಫಟಿಕದ ಮಣಿನ ಭಾಳ ಅದಾವು, ನೀಲಮಣಿ, ಅಲ್ಲಿಂದ ಇದು ಒಂದು ಹವಳ ಏನ್ರಿ. ಸಿಕ್ಕಾವು. ಏನ್ ಸಿಗ್ತಾವ ಅಂದ್ರೆ ನಾನು ಏನೇ ತೊಗೊಂಬಂದ್ರು ಜತಾಸಿ ಇಟ್ಟಿರ್ತೀನಿ, ಕಳೆಯಂಗಿಲ್ಲ, ಎಲ್ಲಿ ಹೋಗ್ಯಂಗಿಲ್ಲ. ಮತ್ತೀಗ ನಾನು ಎಸ್ ಕೆ ಪಾಟೀಲ್ಗೆ ಧನ್ಯವಾದ ಹೇಳಕ್ ನಾನು ಇಷ್ಟಪಡ್ತೀನಿ. ನನ್ನ ಮಗ ಕೆಲಸ ಕೊಡ್ತೇವೆ. ಹಿಂದೆ ಏನೇನು ಕೊಟ್ಟಿದ್ರಿ? ಹಿಂದ ನಾಣ್ಯ, ಅಷ್ಟು ಸುತ್ತಿನ ಬಿಲ್ಲಿ, ಆನಿ ದುಡ್ಡು, ಆಮ್ಯಾಗ ಹವಳ, ಬಂಗಾರ ನಾಣ್ಯ ಅಷ್ಟು ಬಾಳ ಕೊಟ್ಟೇನ್ರಿ. ಅವಾಗ ಭರವಸೆ ಕೊಟ್ಟಿದ್ರು ಎಚ್ ಕೆ ಪಾಟೀಲ್? ಹೌದು ಕೊಟ್ಟಿದ್ರು. ನಾನು ಅಷ್ಟು ಫೋಟೋ ಮಾಡಿ ಒಂದು ಫ್ರೇಮ್ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡೇನ್ರಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ವಸ್ತುಗಳು ಕೂಡ ಇವಾಗ ಪ್ರಾಚೀನವಾದಂತಹ ವಸ್ತುಗಳು ಸಿಕ್ಕಿದ್ದಾವೆ. ಇವನ್ನು ಕೂಡ ನಾನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿ ಬಡಿಗೇರ್ ಅವರು ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಇವರೇ ಸಾಕಷ್ಟು ಪ್ರಮಾಣದ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಸೇರಿದಂತೆ ವಿವಿಧ ನಾಣ್ಯಗಳನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ರು. ಇವಾಗ ಮತ್ತೆ ಒಂದಿಷ್ಟು ಇಲ್ಲಿ ಪ್ರಾಚೀನ ಕಾಲದ ವಸ್ತುಗಳು ಸಿಕ್ಕಿದ್ದಾವೆ. ಇವುಗಳನ್ನು ಕೂಡ ನಾನು ಸರ್ಕಾರಕ್ಕೆ ನೀಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇವರು ಪ್ರತಿನಿತ್ಯನೂ ಕೂಡ ಇದೇ ಒಂದು ಕಾಯಕ ಮಾಡ್ತಾರೆ. ಯಾವುದಾದ್ರು ವಸ್ತುಗಳು ಸಿಕ್ಕರೆ ಅವರು ಸಂಗ್ರಹಿಸಿ ಅದನ್ನು ಸರ್ಕಾರಕ್ಕೆ ಕೊಡುವಂತ ಕೆಲಸ ಮಾಡ್ತಾರೆ. ಇವಾಗ ನಿಧಿ ಸಿಕ್ಕಿತ್ತು, ನಿಧಿ ಸಿಕ್ಕಿದ ನಂತರ ಮತ್ತೆ ಹಳೆಯ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಇತಿಹಾಸ ತಜ್ಞರಾದ ಅಪ್ಪಣ್ಣ ಅಂಜಿ ಅವರಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ನಿಧಿ ಅದರಲ್ಲೂ ಈ ಕಾಲದಲ್ಲಿ ಅಂದ್ರೆ ಸಹಜವಾಗಿ ಕುತೂಹಲ ಇರುತ್ತೆ. ಇದನ್ನ ಸರ್ಕಾರಕ್ಕೆ ಒಪ್ಪಿಸೋ ಪ್ರಕ್ರಿಯೆ ಹೇಗೆ, ಹಾಗೆ ಲಭ್ಯವಾದಾಗ ಯಾವ ಕಾಲಘಟ್ಟಕ್ಕೆ ಸಂಬಂಧಪಟ್ಟದ್ದಿರಬಹುದು ಅಂತ ಹೇಳಿ ನಿಮ್ಮ ಆರಂಭಿಕ ಪ್ರತಿಕ್ರಿಯೆ ಈ ಬಗ್ಗೆ? ಮೇಡಮ್, ಯಾವುದೇ ಭೂಮಿಯಲ್ಲಿ ಸಿಗ್ತಕ್ಕಂತ ವಸ್ತು ಏನದಲ್ಲ 100 ವರ್ಷದ ಹಳೆಯದು ಮೇಡಮ್. 100 ವರ್ಷ ಹಳೆಯ ಯಾವುದೇ ಅದು ಶಿಲ್ಪ ಆಗಿರಬಹುದು, ಶಾಸನ, ತಾಮ್ರಪಟ, ನಾಣ್ಯ, ಚಿನ್ನ, ಯಾವುದೇ ವಸ್ತು ಆದ್ರೂ ಕೂಡ 1962 ಕರ್ನಾಟಕ ಸರ್ಕಾರದ ನಿಧಿ ನಿಕ್ಷೇಪ ಅಧಿನಿಯಮದ ಪ್ರಕಾರ ಸರ್ಕಾರದ ಸಂಪತ್ತು ಅಂತೇಳಿ ಹೇಳ್ತದ. ಹಾಗಾಗಿ ಅದು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಸಿಗಲಿ ಅಥವಾ ಮನೆಯಲ್ಲಿ ಸಿಗಲಿ, ಅದರಲ್ಲಿ ಕೆಲವು ಆ ಪ್ರದೇಶದ ಇತಿಹಾಸ ಮತ್ತು ಸಂಸ್ಕೃತಿಯ ಆಯಾಮಗಳ ಅಧ್ಯಯನಕ್ಕೆ ಬಹಳಷ್ಟು ಉಪಯುಕ್ತವಾದಂತ ಮಾಹಿತಿಗಳು ಇರ್ತಾವ. ಆಮೇಲೆ ಸಿಕ್ಕಂತ ಅವಶೇಷ ಸಾರ್ವಜನಿಕ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಅದು ನೇರವಾಗಿ ಸಂಪೂರ್ಣ
ಸರ್ಕಾರಕ್ಕೆ ಸಂಬಂಧಪಡ್ತದ. ಆಮೇಲೆ ಇದು ವೈಯಕ್ತಿಕ ಜಾಗದಲ್ಲಿ ಅಂದ್ರೆ ಮಾಲಿಕಿ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮತ್ತು ಆ ಮನೆತನದ ಮಾಲೀಕರು ಅಥವಾ ಯಜಮಾನರು ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ ಮಾಹಿತಿ ಕೊಟ್ರಂದ್ರೆ ಅದರಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂದ್ರೆ 5 ಭಾಗಗಳನ್ನು ಮಾಡಿ ಆ 1 ಭಾಗನ್ನ ಅವರ ಪ್ರಾಮಾಣಿಕ ನಿಷ್ಠೆಯನ್ನ ಗೌರವಿಸಿ ಅವರಿಗೆ ಒಪ್ಪಿಸಬೇಕು ಅಂತಕ್ಕಂಥದ್ದು ಕಾಯ್ದೆ ಹೇಳ್ತದ ಮೇಡಮ್. ಈ ರೀತಿ ಇರ್ತಕ್ಕಂಥದ್ದು. ಆಮೇಲೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀನದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಸಂರಕ್ಷಣೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಅದು. ಆ 1958 ಆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧಿನಿಯಮ ಏನ್ ಹೇಳ್ತದ, ಆ ಸ್ಮಾರಕ ರಕ್ಷಣೆಯ ಸ್ಮಾರಕದ 300 ಮೀಟರ್ದ ಅಧೀನದಲ್ಲಿ ಇರ್ತಕ್ಕಂಥ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮನೆಗಳನ್ನ ಜೀರ್ಣೋದ್ಧಾರ ಮಾಡುವುದು, ದುರಸ್ತಿ ಮಾಡುವುದು ಅಥವಾ ಪುನರ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಆ ಇಲಾಖೆ ಗಮನಕ್ಕೆ ತೆಗೆದುಕೊಂಡು ಬರಬೇಕು, ಇಲಾಖೆ ಅನುಮತಿಯನ್ನು ಪಡೆದುಕೊಂಡು ಅಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಆ ಅಧಿನಿಯಮ ಹೇಳ್ತದ. ಅದೇ ರೀತಿ ಕರ್ನಾಟಕ ರಾಜ್ಯ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ 1961 ಅಧಿನಿಯಮ ಈಗ 100 ವರ್ಷದ ಹಳೆಯ ವಸ್ತುಗಳು ಯಾವುದೇ ಇರಲಿ ಅವು ಎಲ್ಲನೂ ಕೂಡ ಇಲಾಖೆಯ ಅಧೀನಕ್ಕೆ ಒಳಪಟ್ಟಂತವು. ಹಾಗಾಗಿ ಇವುಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡುವುದು ಮತ್ತು ಇವುಗಳಿಗೆ ಹಾನಿ ಒಳಪಡಿಸುವುದು ಅದಕ್ಕೆ ಶಿಕ್ಷೆಗೆ ಒಳಪಡ್ತಕ್ಕಂಥದ್ದು ಅಂತೇಳಿ ಆ ಕಾಯ್ದೆ ಹೇಳ್ತದ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ನಿಧಿ ಅಂತೂ 100 ವರ್ಷದ ಹಳೆಯದದು. ಆ ಅವಶೇಷ ಸಿಕ್ಕಂತ ಆಭರಣಗಳನ್ನ ಈ ಕಾಲ ನಿರ್ಣಯ ವಿಧಾನಗಳಂತೇಳಿದಾವು. ಈ ನಮ್ಮಲ್ಲಿ ನಾವು ಐತಿಹಾಸಿಕವಾಗಿನೂ ಕೆಲವೊಂದಿಷ್ಟು ವಿಧಾನಗಳನ್ನ ಅನುಸರಣೆ ಮಾಡ್ತೀವಿ. ಅದರಲ್ಲಿ ಆ ಕಾಲ ನಿರ್ಣಯ ವಿಧಾನಕ್ಕೆ ಒಳಪಡಿಸಿ ಇದು ಎಷ್ಟು ವರ್ಷ ಹಳೆಯದು ಅಂತೇಳಿ ನಮಗೆ ತೀರ್ಮಾನ ಮಾಡ್ಲಿಕ್ಕೆ ಬರ್ತದ ರೀ. ಆ ನಂತರದಲ್ಲಿ ಇವುಗಳ ಮಹತ್ವವನ್ನ ನಾವು ಬೇರೆ ಬೇರೆ ಆಯಾಮಗಳ ಹಿನ್ನೆಲೆಯಲ್ಲಿ ಇವುಗಳ ಮಹತ್ವವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅದ. ಈ ಒಟ್ಟಾರೆ ಆ ಮನೆಯ ಪ್ರಾಮಾಣಿಕತೆಯನ್ನು ನಾವು ಮೆಚ್ಚಲೇಬೇಕಾಗ್ತದ ಮೇಡಮ್. ಮತ್ತೆ ಈಗಾಗಲೇ ಇಲ್ಲಿ ಗದಗ ಜಿಲ್ಲಾಡಳಿತ ಹೌದು ನಾವು ಅವುಗಳ ಒಟ್ಟಾರೆ ಎಷ್ಟು ಆಗ್ತದಲ್ಲ ಅದು ಮೊತ್ತ ಅದರಲ್ಲಿ ನಾವು ಅವರಿಗೆ ಗೌರವಪೂರ್ವಕವಾಗಿ ಇಂತಿಷ್ಟು ಪ್ರಮಾಣವನ್ನ ನಾವು ಅವರಿಗೆ ಒಪ್ಪಿಸಿ ಆಮೇಲೆ ಅವರನ್ನು ಗೌರವಿಸ್ತೀವಿ ಅಂತ ಹೇಳಿ ಕೂಡ ಹೇಳಿರ್ತಕ್ಕಂಥದ್ದು ಶ್ಲಾಘನೀಯ ಕಾರ್ಯ ಮೇಡಮ್. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.